ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗ್ಗೆ ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಸೇರಿ ಬರುವಂತೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ನಾವು ಒಂದು 2-3 ಡೇಸ್ ಇಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಒಬ್ಬ ಸೇವಕರು ಮತ್ತು ದೇವರ ಮಧ್ಯದಲ್ಲಿ ನಡೆದಂತ ಕಾನ್ವರ್ಸೇಷನ್ ಬಗ್ಗೆ. ಈ ರೀತಿ ನಾವು ಕೂಡ ಮಾತಾಡ್ತೇವೆ ಅನ್ಸುತ್ತೆ, ಆದ್ರೆ ಅದನ್ನ ರೆಕಾರ್ಡ್ ಮಾಡುವವರು ಯಾರು ಇಲ್ಲ. ಆದ್ರೆ ನಾವೇ ರೆಕಾರ್ಡ್ ಮಾಡ್ಬೇಕಷ್ಟೇ. ಇದು ರೆಕಾರ್ಡ್ ಆಗಿದೆ. ಆದ್ರೆ ಏನಂತಂದ್ರೆ ಈ ರೀತಿಯ ಕಾನ್ವರ್ಸೇಷನ್ ನಾವು ಕೂಡ ಕರ್ತನ ಜೊತೆ ಮಾತಾಡ್ತೇವೆ. ಇಲ್ಲಿ ಸೇವಕರು ಹೇಳ್ತಾ ಇದ್ದಾರೆ, ಈ ಯಾಕೆ ಲೋಕದಲ್ಲಿ ಒಳ್ಳೆಯವರಿಗೆ ಇಷ್ಟೊಂದು ಕೆಟ್ಟದ್ದು ನಡೆಯುತ್ತದಲ್ಲ ಅಂತ ಅನ್ಕೊಂಡು ಹೇಳುವಾಗ ದೇವರು ಉತ್ತರ ಕೊಡ್ತಾರೆ. ದೊಡ್ಡ ದೊಡ್ಡ ಮರಗಳು ಕೂಡ ಈ ಒಂದು ಬಿರುಗಾಳಿಯನ್ನ ಎದುರಿಸ್ತವೆ, ಅದು ಆ ಸಮಯದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತವೆ ಅನ್ನೋದನ್ನ ಹೇಳುವಾಗ ಅದೇ ರೀತಿ ಮುಂದುವರೆದು ಕರ್ತದೆ. ಎಲ್ಲ ಕಷ್ಟಗಳು ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶಕ್ಕೋಸ್ಕರ ಬರುವಂತದ್ದಾಗಿದೆ. ಸೇವಕರು ಮತ್ತೆ ತಿರುಗಿ ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾಕೆ ನಾನು ಒಬ್ಬನೇ ಒಂಟಿಗನಾಗಿದ್ದೀನಿ, ಇದನ್ನೆಲ್ಲ ಎದುರಿಸ್ತಾ ಇದ್ದೀನಿ ಅಂತ ಹೇಳುವಾಗ ದೇವರು ಹೇಳ್ತಾರೆ, ನೀನ್ ಅಂದುಕೊಂಡಿದ್ಯಾ ನೀನು ಒಂಟಿ ಆಗಿದ್ಯಾ? ರಾತ್ರಿ ಕತ್ಲೆಯಲ್ಲಿ ನೋಡುವಾಗ ನಿನಗೆ ಸೂರ್ಯ ಕಾಣಿಸೋದಿಲ್ಲ, ಅದಕ್ಕೆ ಸೂರ್ಯ ಇಲ್ಲ ಅಂತ ನೀನು ಅಂದುಕೊಂಡಿದೀಯಾ? ಸೂರ್ಯ ಇದ್ದೇ ಇರುತ್ತಾನೆ, ಆದ್ರೆ ಕತ್ತಲೆ ಆಗಿರುತ್ತೆ ಅಷ್ಟೇ. ಆದರೆ ಕತ್ತಲೆ ರಾತ್ರಿಯಲ್ಲಿ ಸೂರ್ಯ ಕಂಡದೇ ಇರೋದನ್ನ ನೀನು ಸೂರ್ಯ ಇಲ್ಲ ಅಂತ ಅಂದ್ಕೊಂಡು ದಡ್ಡನಾಗಿ ನೀನು ತಿಳಿಯೋದಾದ್ರೆ ನಿನ್ನ ಜೊತೆ ನಾನೇ ಇಲ್ಲ ಅಂತ ನೀನು ಅಂದುಕೊಂಡಿದೀಯಾ? ನಾನು ಸದಾ ನಿನ್ನ ಜೊತೆ ಇರುತ್ತೇನೆ. ಹಲ್ಲೆಲೂಯಾ. ಆದ ನಂತರ ತದನಂತರಾಗಿ ಇಷ್ಟೆಲ್ಲ ಉತ್ತರಗಳು ದೇವರ ಸೇವಕರ ಪ್ರಶ್ನೆಗೆ ಒಂದು ತೀಕ್ಷ್ಣವಾದ ಉತ್ತರಗಳು ದೇವರನ್ನು ಬರುವಾಗ ಸೇವಕರ ವಾಯ್ಸ್ ಸ್ವಲ್ಪ ಚಿಕ್ಕದಾಗಿ ಅವ್ರು ಕೇಳ್ತಾರೆ. ಏನ್ ಕೇಳ್ತಾರೆ ಅಂತಂದ್ರೆ, ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂತ ಅನ್ಕೊಂಡು ಕೇಳ್ತಾರೆ. ನಮಗೂ ಅದೇ ಅಲ್ವಾ, ಕಷ್ಟಗಳು, ನೋವುಗಳು, ಬಾಧೆಗಳು ಬಂದಾಗ ನಾವು ಕೊನೆಗೆ ಕೇಳುವಂತ ಪ್ರಶ್ನೆ, ಇದೆಲ್ಲ ಯಾವಾಗ ಸರಿ ಹೋಗುತ್ತೆ, ಯಾವಾಗ ಬಿಡುಗಡೆ ಸಿಗುತ್ತೆ, ಯಾವಾಗ ನಮ್ಗೆ ಒಂದು ಸ್ವತಂತ್ರ ಸಿಗುತ್ತೆ, ಯಾವಾಗ ಈ ಕಷ್ಟದಿಂದ ಒಂದು ಬಿಡುಗಡೆ ಸಿಗುತ್ತೆ, ಯಾವಾಗ ಈ ಶೋಧನೆಯಿಂದ ಬಿಡುಗಡೆ ಸಿಗುತ್ತೆ ಅನ್ನುವಂತ ಪ್ರಶ್ನೆ ನಾವು ಯಾವಾಗಲೂ ಕೂಡ ಕರ್ತನ ಜೊತೆ ಕೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಯೋಸೇಫನ ಜೀವಿತದಲ್ಲೂ ಕೂಡ ನಾವು ನೋಡ್ತೇವೆ. ಯೋಸೇಫನ ಏನೂ ಮಾಡದೆ ಎಲ್ಲಿಗೆ ಹೋಗ್ತಾನೆ? ಜೈಲಿಗೆ ಹೋಗ್ತಾನೆ, ಕಾರಾಗೃಹಕ್ಕೆ ಆತನನ್ನ ಹಾಕ್ತಾನೆ. ಆತನು ಸೇವೆ ಮಾಡ್ತಾ ಇರ್ತಾನೆ, ನಿಷ್ಠಾವಂತನಾಗಿರ್ತಾನೆ, ಪ್ರಾಮಾಣಿಕನಾಗಿರ್ತಾನೆ. ಯಾವ ರೀತಿಯಿಂದ ಅಂದ್ರೆ ಓನರ್ ಬೇರೆ ಅಲ್ಲ, ಆತನ ಬೇರೆ ಅಲ್ಲ, ತನ್ನದೇ ಮನೆ ಅನ್ನುವ ರೀತಿಯಲ್ಲಿ ಪೋಟಿಫರನ ಮನೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನ ತಕ್ಕ ಸಮಯಕ್ಕೆ, ಮತ್ತೆ ಇನ್ನೂ ಏನಂತಂದ್ರೆ ಪೋಟಿಫರನ ಆಶೀರ್ವಾದ ಹೊಂದಿದ್ದು ಯಾರ ನಿಮಿತ್ತವಾಗಿ? ಯೋಸೇಫನ ನಿಮಿತ್ತವಾಗಿ ಪೋಟಿಫರನ ಮನೆ ಆಶೀರ್ವಾದ ಹೊಂದುತ್ತದೆ, ಆತನ ಸಕ್ಸಸ್ ಆಗ್ತಾನಂತೆ. ಅಂತ ವ್ಯಕ್ತಿಯನ್ನ ಅಲ್ಲಿ ಸೈತಾನ ಏನ್ ಮಾಡ್ತಾನೆ, ಅಲ್ಲಿ ಕೂಡ ಇರಕ್ಕೆ ಬಿಡದೆ ಅಲ್ಲಿ ಕೂಡ ತಪ್ಪು ದೋಷಾರೋಪಣೆ ಮಾಡಿ ಕಾರಾಗೃಹಕ್ಕೆ ಹಾಕ್ತಾನೆ. ಈಗ ಕಾರಾಗೃಹಕ್ಕೆ ಯೋಸೇಫನ ಆಲೋಚನೆ ಇರುತ್ತೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿದ್ದೇನೆ, ಆ ದೇಶದಲ್ಲಿ ತಪ್ಪಿತಸ್ಥನಾಗಿ ತಪ್ಪು ಆರೋಪ ಹೊಂದಿ ಕಾರಾಗೃಹಕ್ಕೆ ಬಿದ್ದಿದ್ದೀನಿ. ಈಗ ನೀವೇ ಆಲೋಚನೆ ಮಾಡ್ರಿ, ಒಂದು ವೇಳೆ ಯಾವುದೋ ಒಂದು ಕಂಟ್ರಿಗೆ ಹೋಗಿದ್ದೀರಾ, ಅಲ್ಲಿ ಯಾರೋ ನಿಮಗೆ ತಪ್ಪು ಹೊರಿಸಿದ್ದಾರೆ, ನೀವು ಅಲ್ಲಿ ಜೈಲಿಗೆ ಬಿದ್ರೆ ನೀವು ಎಷ್ಟು ತನಕ ಜೈಲಲ್ಲಿ ಇರ್ಬೇಕಾಗುತ್ತೆ? ಎಷ್ಟು ವರ್ಷಗಳ ಕಾಲ ಜೈಲಲ್ಲಿ ಇರ್ಬೇಕಾಗುತ್ತೆ? ಸಾಯೋ ತನಕನೂ ಜೈಲಲ್ಲಿ ಇರ್ಬೇಕಾಗುತ್ತೆ. ಯಾಕೆಂತಂದ್ರೆ ಆ ದೇಶದ ಕಾನೂನು ಬೇರೆ, ಆ ದೇಶದಲ್ಲಿ ನಿಮಗೆ ಬೆಂಬಲ ಕೊಡೋರು ಯಾರು ಇರೋದಿಲ್ಲ, ಆ ದೇಶದಲ್ಲಿ ಯಾರು ಲಾಯರ್ ನೇಮಿಸೋರು ಇರೋದಿಲ್ಲ, ಆ ದೇಶದಲ್ಲಿ ನಿಮ್ಮ ಕೇಸನ್ನ ಹ್ಯಾಂಡಲ್ ಮಾಡೋರು ಯಾರು ಇಲ್ಲ, ನಿಮ್ಗೋಸ್ಕರ ಇನ್ಫ್ಲುಯೆನ್ಸ್ ಮಾಡೋರು ಯಾರು ಇಲ್ಲ, ಆ ದೇಶದ ಕಾನೂನು ಏನು ಅಂತ ಗೊತ್ತಿಲ್ಲ, ಆ ದೇಶದ ಸಂವಿಧಾನ ಏನು ಅಂತ ಗೊತ್ತಿಲ್ಲ, ಆ ದೇಶದ ರಾಜಕಾರಣಿಗಳೇ ಯಾರು, ಜನ ಯಾರು ಗೊತ್ತಿರೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಯೋಸೇಫನ ಪರಿಸ್ಥಿತಿ ಇದೆ. ನನ್ನ ಜೀವಿತ ಇನ್ನು ಎಲ್ಲ ನಾನು ಜೈಲಲ್ಲೇ ಕಳೀತೀನಿ. ಆದ್ರೆ ಆ ಜೈಲಲ್ಲಿ ಇದ್ದಾಗಲೂ ಕೂಡ ಕರ್ತನು ಅಲ್ಲೂ ಕೂಡ ಉನ್ನತ ಸ್ಥಿತಿಗೆ ತರ್ತಾನೆ ನೋಡಿ. ಅಲ್ಲೂ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಹೆಡ್ ಆಗಿ ಅವನನ್ನು ನೇಮಿಸ್ತಾನೆ. ಕರ್ತನ ದಯೆಯನ್ನು ಹೊಂದಿದ ಆ ಜೈಲಿನ ಅಧಿಕಾರಿಯ ಹೃದಯದಲ್ಲಿ ಯೋಸೇಫನ ಏನಂತಂದ್ರೆ ದಯೆ ಹೊಂದಿದ್ದಾನೆ ನಾವು ನೋಡ್ತಾ ಇದ್ದೇವೆ. ತದನಂತರ ಈಗ ಜೈಲಲ್ಲಿ ಒಂದು ಪೊಸಿಷನ್ ಸಿಗ್ತದೆ. ಯಾರಾದ್ರೂ ಜೈಲಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರ? ಜೈಲರ್ ಆಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ಬಟ್ ಯೋಸೇಫನ ಸ್ಥಾನದಲ್ಲಿ ಆ ಜೈಲಲ್ಲಿ ಇದ್ದು ಕೆಲಸ ಮಾಡೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಈಗ ಯೋಸೇಫನಿಗೆ ಏನು, ನನಗೆ ಇಲ್ಲಿ ಯಾವ ಪೊಸಿಷನ್ ಸಿಕ್ಕಿದ್ರೇನು, ನಾನಿರೋದೆಲ್ಲಿ? ನಾನು ಜೈಲಲ್ಲೇ ಇರೋದು. ಟೋಟಲ್ ನನಗೆ ಜೈಲಿಂದ ಹೊರಗಡೆ ಬರಬೇಕು, ಜೈಲಿಂದ ಹೊರಗಡೆ ಬರಬೇಕು. ನಮಗೆ ಇಂಥ ಒಂದು ಈ ರೀತಿಯ ಶೋಧನೆ ಬಂದಿರಲಿಲ್ಲ ಅನ್ಸುತ್ತೆ ಇದುವರೆಗೂ.
ಒಂದು ರೀತಿಯ ಅನುಭವ ಇರಬಹುದು, ಆದರೆ ಇವನಿಗೆ ಕಣ್ಣಿಂದಲೂ ನೋಡುವಾಗ ಕೂಡ ಅದೇ ಅನುಭವ, ಒಳಗಡೆ ಕೂಡ ಅದೇ ಅನುಭವ ಮಾಡ್ತಾ ಇದ್ದಾನೆ. ಎಲ್ಲೂ ಹೋಗಂಗಿಲ್ಲ, ತನ್ನ ಜೊತೆಯವ್ರ ಜೊತೆ ಮಾತಾಡಂಗಿಲ್ಲ, ಏನು ಮಾಡಂಗಿಲ್ಲ. ಏನು ಅವ್ರು ಊಟ ಕೊಡ್ತಾರೆ ಅದನ್ನ ಮಾತ್ರ ತಿನ್ಬೇಕು. ಏನ್ ಜೈಲಲ್ಲಿ ಊಟವನ್ನು ಕೊಡಲಾಗ್ತದೆ ಅದನ್ನು ಮಾತ್ರ ತಿನ್ಬೇಕು. ಕ್ರಿಮಿನಲ್ಸ್ ಜೊತೆ ಇರಬೇಕು. ಆ ಕ್ರೂರ ವ್ಯಕ್ತಿಗಳ ಮಾತುಗಳನ್ನ ಕೇಳಬೇಕು, ನಿಂದೆಗಳಿಂದ ಬಾಯಿಂದ ಕೇಳಬೇಕು. ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಜೀವಿಸಬೇಕು. ಮತ್ತೆ ಅಂತ ಜೈಲುಗಳಲ್ಲಿ ಯಾವುದೇ ಸ್ವಚ್ಛತೆ ಇರೋದಿಲ್ಲ. ಈ ಇಸ್ರೇಲರು ತುಂಬಾ ಸ್ವಚ್ಛರಾಗಿ ಜೀವಿಸೋರು. ಅದು ಸ್ವಚ್ಛತೆ ಇಲ್ಲ. ನೀವು ನೋಡಿರ್ಬೋದು ಕೆಲವು ಜೈಲಿದ್ದು ನೀವು ಕಥೆಗಳನ್ನ ಕೇಳೋದಾದ್ರೆ, ಯಾವ ಜೈಲಲ್ಲಿ ಅವ್ರು ಇರ್ತಾರೋ ಅದೇ ಪಕ್ಕದಲ್ಲಿ ಅವರಿಗೆ ಅವ್ರಿಗೆ ಕರ್ಮ ಕಾರ್ಯಗಳನ್ನು ಮಾಡೋದಕ್ಕೆ ವ್ಯವಸ್ಥೆ ಇರುತ್ತೆ. ಆ ಜೈಲು ಫುಲ್ ವಾಸನೆ ಬರ್ತಾ ಇರುತ್ತೆ. ಸೊ ಆದ್ರೂ ಕೂಡ ಆ ಜೈಲಲ್ಲಿ ಅವ್ರು ಇರಬೇಕು ಅನ್ನುವಂತ ಪರಿಸ್ಥಿತಿ. ಈಗ ಇರುವಂತ ಜೈಲೇ ಹಿಂಗಿರ್ಬೇಕಾದ್ರೆ ಇನ್ನು ಹಳೆ ಕಾಲದ ಜೈಲು ಹೆಂಗಿರ್ಬೇಕು ಆಲೋಚನೆ ಮಾಡಿ. ಸೊ ಆ ರೀತಿಯ ಪರಿಸ್ಥಿತಿಯಲ್ಲಿ ಯೋಸೇಫನು ಆತನು ತನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಏನಂತ ಪ್ರಯತ್ನ ಮಾಡ್ತಿದ್ದಾನೆ? ಆದಿಕಾಂಡ 40-14 ವಚನದಲ್ಲಿ ಅಲ್ಲಿ ಇಬ್ರು ಪಾನದಾಯಕನು ಮತ್ತೆ ಪಾನಗಾರನು ಮತ್ತೆ ಮುಖ್ಯ ಪಾನದಾಯಕನು ಮತ್ತು ಭಕ್ಷ್ಯಾಗಾರನು ಬಂದು ಎಲ್ಲಿ ಸೇರ್ಕೋತಾರೆ? ಅವ್ರಿಗೂ ಕೂಡ ಜೈಲಾಗುತ್ತೆ, ಶಿಕ್ಷೆ ಆಗುತ್ತೆ, ಅಲ್ಲಿ ಬರ್ತಾರೆ. ಅವ್ರಿಗೆ ಒಂದು ದಿವಸ ರಾತ್ರಿ ಏನ್ ಬೀಳುತ್ತೆ? ಕನಸು ಬೀಳುತ್ತೆ. ಕನಸು ಬೀಳುವಂತ ಸಂದರ್ಭದಲ್ಲಿ ಅವರಿಬ್ಬರ ಕನಸುಗಳನ್ನ ತಿಳಿಸೋದಕ್ಕೆ ಯಾರೂ ಇಲ್ಲ ಅಂತ ಅನ್ಕೊಂಡು ಸಹಾಯವನ್ನ ಕೇಳುವಾಗ, ಆವಾಗ ಈತನು ಆ ಪಾನದಾಯಕನ ಪಾನದಾಯಕನ ಆ ಒಂದು ಕನಸಿಗೆ ಉತ್ತರವನ್ನ ಕೊಡ್ತಾನೆ, ಅದನ್ನ ಅರ್ಥವನ್ನ ತಿಳಿಸ್ತಾನೆ. ಆದ್ರೆ ಅದ ನಂತರ ಈ ಯೋಸೇಫನು ತನ್ನ ಒಂದು ಆಲೋಚನೆ, ತನ್ನ ಬುದ್ಧಿಯನ್ನ, ತನ್ನ ಜ್ಞಾನವನ್ನು ಉಪಯೋಗಿಸಿಕೊಂಡು ಅದನ್ನ ಏನ್ ಹೇಳ್ತಾ ಇದ್ದಾನೆ? ಆದಿಕಾಂಡ 40-14 ವಚನದಲ್ಲಿ ಈ ರೀತಿಯಲ್ಲಿ ಹೇಳಿದ, ಆದರೆ ನೀನು ಸುಖದಿಂದಿರುವಾಗ, ಯಾರಿಗೆ ಹೇಳ್ತಾ ಇದ್ದಾನೆ? ಪಾನದಾಯಕನಿಗೆ ಹೇಳ್ತಾ ಇದ್ದಾನೆ. ಆದ್ರೆ ನೀನು ಸುಖದಿಂದಿರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಿ ಫರೋನಿಗೆ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು. ನಾನು ಇಬ್ರಿಯ ದೇಶಸ್ಥನು, ಕೆಲವರು ನನ್ನನ್ನು ಕದ್ದು ಈ ದೇಶಕ್ಕೆ ತಂದರು, ಇಲ್ಲಿಯೂ ನಾನೇನೂ ತಪ್ಪಿಲ್ಲದವನಾಗಿ ಸೆರೆಯಲ್ಲಿ ಬಿದ್ದೆನು ಅಂದೆನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮ. ತನ್ನ ಬುದ್ಧಿ ಜ್ಞಾನವನ್ನು ಉಪಯೋಗಿಸಿ ಈಗ ಯಾರಿಗೆ ಹೆಲ್ಪ್ ಮಾಡಿದಾನೆ? ಆ ರಾಜನ ಫರೋನಿಗೆ ಹತ್ತಿರ ಇರುವಂತ ವ್ಯಕ್ತಿಗೆ ಒಂದು ಹೆಲ್ಪ್ ಮಾಡಿದ್ದಾನೆ. ಹೆಲ್ಪ್ ಮಾಡಿದಾಗ ಏನ್ ನಿರೀಕ್ಷೆ ಮಾಡ್ತಾನೆ ಯೋಸೇಫನು? ಇವನು ಹೋಗಿ ನನಗೋಸ್ಕರ ಇನ್ಫ್ಲುಯೆನ್ಸ್ ಮಾಡ್ತಾನೆ ತಂದ್ಕೊಂಡು ನನಗೆ ಜ್ಞಾಪಕ ಮಾಡಿಕೊಂಡು ನೀನು ಉಪಕಾರ ಮಾಡಬೇಕು ಮತ್ತು ನನ್ನನ್ನ ತಪ್ಪಿಲ್ಲದವನಾಗಿ ನಾನು ಸೆರೆಯಲ್ಲಿ ಬಿದ್ದೆನು, ನನ್ನನ್ನ ಸೆರೆಯಿಂದ ಬಿಡಿಸಬೇಕು. ಒಂದು ವೇಳೆ ಈ ಸಮಯದಲ್ಲಿ ಪಾನದಾಯಕನು ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರೆ ಬಿಡುಗಡೆ ಆದ ನಂತರ ಯೋಸೆಫ್ ಎಲ್ಲಿರ್ತಾ ಇದ್ದ? ಬಿಡುಗಡೆ ಆದ ನಂತರ ಯೋಸೆಫ್ ಎಲ್ಲಿರ್ತಾ ಇದ್ದ? ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ನ? ಪ್ರೈಮ್ ಮಿನಿಸ್ಟರ್ ಆಗ್ತಾ ಇಲ್ಲ. ಬಿಡುಗಡೆ ಕಾರಾಗಡೆ ಕೈದಿ ಇವನನ್ನು ತಗೊಂಡೋಗಿ ಪ್ರೈಮ್ ಮಿನಿಸ್ಟರ್ ನಿಲ್ಲಿಸ್ತಾನೆ. ಇವಾಗ ಯಾವುದೇ ಕಾರಣಕ್ಕೂ ಪ್ರೈಮ್ ಮಿನಿಸ್ಟರ್ ಮಾಡ್ತಾ ಇಲ್ಲ. ಈ ಇಬ್ರಿಯ ದೇಶಕ್ಕೆ ಮತ್ತೆ ತಿರುಗಿ ಇಸ್ರೇಲ್ ಕಳಿಸ್ತಾ ಇದಾರೋ ಗೊತ್ತಿಲ್ಲ. ಇವನ ಮೇಲೆ ಕಣ್ಣಿಟ್ಟು ಇವ್ರನ್ನ ದಾಸನನ್ನಾಗಿ ಐಗುಪ್ತ ದೇಶದಲ್ಲಿ ಹಾಕ್ತಾ ಇದಾರೋ ಗೊತ್ತಿಲ್ಲ. ಇವನೇನು ಪ್ರಯತ್ನ ಮಾಡ್ತಾ ಇದ್ದಾನೆ? ಈಗ ನಾನು ಬಿಡುಗಡೆ ಆಗಬೇಕು ಅಂತ ಅನ್ಕೊಂಡು ಯೋಸೇಫ ಆ ಪಾನದಾಯಕನ ಮುಖಾಂತರವಾಗಿ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಯಾರಿಗೆ? ಫರೋನಿಗೆ. ಏನಾದ್ರೂ ಮಾಡಿ ನನ್ನನ್ನು ಬಿಡಿಸೋದಕ್ಕೆ ಸಾಧ್ಯ ಇದ್ರೆ ನೀನು ಬಿಡಿಸು, ನನಗೆ ಹೆಲ್ಪ್ ಮಾಡು, ನನಗೆ ಸಹಾಯ ಮಾಡು. ನಾನು ಈ ಸಹಾಯವನ್ನು ಮಾಡೋದಲ್ಲ, ಈ ಕನಸನ್ನ ನಿನಗೆ ತಿಳಿಸದ್ದಲ್ಲ. ಇದು ಯಾರ ಆಲೋಚನೆ? ಯೋಸೇಫನ ಆಲೋಚನೆ. ನನಗೆ ಈಗ ಬಿಡುಗಡೆ ಆಗಬೇಕು ಅನ್ನೋದು ಯೋಸೇಫನ ಆಲೋಚನೆ. ಮುಂದೆ ಆದಾಗ್ಯೂ ಮುಖ್ಯ ಪಾನದಾಯಕನ ಏನ್ ಮಾಡದಂತೆ? ಯೋಸೇಫನನ್ನ ನೆನಪು ಮಾಡದೆ ಮರೆತು ಬಿಟ್ಟನು. 23ನೇ ವಚನದಲ್ಲಿ ಅವನೇನ್ ಮಾಡಿದ? ತನ್ನ ಸಹಾಯವನ್ನು ತೆಗೆದುಕೊಂಡು ಏನ್ ಮಾಡ್ದ? ಆತನ ಕೆಲಸದಲ್ಲಿ ಬ್ಯುಸಿ ಆಗಿ ಆತನ ಒಂದು ಬಿಡುಗಡೆಯಾದ ಸಂತೋಷದಲ್ಲಿ ಮುಳುಗಿ ಅವನೇನ್ ಮಾಡ್ದ? ಅವನು ಮರೆತು ಬಿಟ್ಟ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಮನುಷ್ಯರ ಸಹಾಯವನ್ನು ಕೇಳೋದಾದ್ರೆ ಪ್ರಿಯರೇ, ಮನುಷ್ಯರಿಗೆ ಸಹಾಯ ಮಾಡೋದು ಖಂಡಿತವಾಗಿ ಸಹಾಯ ಮಾಡಬೇಕು. ಕೆಲವು ಬಾರಿ ಸಹಾಯ ಮಾಡುವಾಗ ಆ ಸಹಾಯದಲ್ಲಿ ರಿಟರ್ನ್ಸ್ ಅನ್ನ ನಿರೀಕ್ಷೆ ಮಾಡಬಾರ್ದು. RD ಕಟ್ಟಬೇಕು, ರಿಟರ್ನ್ಸ್ ನಿರೀಕ್ಷೆ ಮಾಡಬೇಕು. FD ಕಟ್ಟಬೇಕು, ರಿಟರ್ನ್ಸ್ ನಿರೀಕ್ಷೆ ಮಾಡಬೇಕು. ಲೋನ್ ಕೊಡ್ತಾರೆ, ಅವ್ರು ರಿಟರ್ನ್ಸ್ ನಮ್ಮದು ನಿರೀಕ್ಷೆ ಮಾಡ್ತಾರೆ. ಆದರೆ ಸಹಾಯ ಮಾಡಿದ ನಂತರ ನಾವು ಕೆಲವು ಸಹಾಯಗಳನ್ನ ಮಾಡ್ತೀವಲ್ಲ, ಅದನ್ನ ನಿರೀಕ್ಷೆ ಮಾಡದೆ ಇದ್ದರೆ ಬಹಳ ಒಳ್ಳೇದು. ಹಲ್ಲೆಲೂಯಾ. ಯಾಕಂತಂದ್ರೆ ಆ ನಿರೀಕ್ಷೆ ಮಾಡಿ ಕೂತ್ಕೋತೀವಲ್ಲ, ಅವ್ರು ಏನು ಗಣನೆ ಇಲ್ಲದೆ ನಾವು ಕಾಲಲ್ಲಿ ಒದ್ದು ಹೋಗ್ತಾರಲ್ಲ,
ಅದಕ್ಕೆ ಆ ಒಂದು ದುಃಖ ಇದೆಯಲ್ಲ, ಆ ದುಃಖವನ್ನು ಸರಿಪಡಿಸೋದಕ್ಕೆ ನಾವು ವರ್ಷಾನುಗಟ್ಟಲೆ ಬೇಕು. ಆ ಕಹಿ ಭಾವನೆಯನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡು ದೇವರ ವಿರುದ್ಧವಾಗಿ ನಾವು ಪಾಪ ಮಾಡಿ ನಮ್ಮ ಆಶೀರ್ವಾದವನ್ನು ಕಳೆದುಕೊಳ್ಳಿ. ಆದ್ರೆ ಅದಕ್ಕೆ ದೇವರು ಹೇಳಿದ್ದು, ನೀವು ಒಂದು ಕೈಯಲ್ಲಿ ಕೊಟ್ಟಿದ್ದನ್ನ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು. ನಿಂದೇ ಬಾಡಿದು ಇನ್ನೊಂದು ಕೈಗೆ ಅದು ಗೊತ್ತಾಗಬಾರ್ದು. ಆ ರೀತಿಯಲ್ಲಿ ನೀನು ಸಹಾಯ ಮಾಡು. ಯಾಕೆಂತಂದ್ರೆ ಅದಕ್ಕೆ ಪ್ರತಿಫಲ ಕೊಡಬೇಕಾದ್ರೆ ಯಾರಾಗಿದ್ದಾನೆ? ಆ ಕೈ. ಹಲ್ಲೆಲೂಯಾ. ಈ ಕೈ ನಿನಗೆ ಈ ಲೋಕದ ಕೈ ಕೊಟ್ರೆ, ಇಡೀ ನೀನು ಅನ್ನ ಕೊಟ್ರೆ ಇಡೀ ಅನ್ನ ನಿನಗೆ ಕೊಡುತ್ತೆ. ಆದ್ರೆ ಆ ಕೈ ನಿನಗೆ ಸಹಾಯ ಮಾಡೋದಾದ್ರೆ, ಆ ಪರಲೋಕದ ತಂದೆಯಾದ ದೇವರ ಹಸ್ತ ನಿನಗೆ ಸಹಾಯ ಮಾಡೋದಾದ್ರೆ, ನಿನ್ನ ಜೀವನ ಪರ್ಯಂತ ಆತನ ನೆನೆಸಿ 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 ಆತನ ನಿನ್ನ ಎಲ್ಲ ಅವಶ್ಯಕತೆಗಳನ್ನ ಪೂರೈಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾರಿಗೆ ಯೋಸೇಫ ಸಹಾಯ ಮಾಡಿದ್ನೋ ಆ ಸಹಾಯವನ್ನ ಯಾರು ಮಲಗಿ ಬರ್ತಿದ್ದಾನೆ? ಮುಖ್ಯ ಪಾನದಾಯಕನು ಮರ್ತಿದ್ದಾನೆ. ಈಗ ಅವನಿಗೆ ಯಾವಾಗ ನೆನಪಾಗುತ್ತೆ ಅಂತ ಆಲೋಚನೆ ಮಾಡ್ರಿ. ನೋಡೋಣ. ಆದಿಕಾಂಡ 41ನೇ ವಚನ ನೋಡುವಾಗ ಅವನಿಗೆ ಯಾವಾಗ ನೆನಪಾಗುತ್ತೆ ಗೊತ್ತಾ? ಕನಸು ಅನ್ನುವಂತ ಶಬ್ದ ಬಂದ ಕೂಡಲೇ ಅವನಿಗೆ ನೆನಪಾಗುತ್ತೆ. ಕನಸು ಅನ್ನೋದು ಯಾರಿಗೆ ಕನಸು ಬಿತ್ತು? ಈಗ ಫರೋನಿಗೆ ಕನಸು ಬಿದ್ದಿದೆ. ಎಲ್ಲ ಒದ್ದಾಡ್ತಾ ಇದ್ದಾರೆ. ಇನ್ನೇನೋ ಸ್ವಲ್ಪ ಆ ಕಡೆ ಈ ಕಡೆ ನಮ್ಮ ಪ್ರಾಣ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಬಂದಿದೆ. ಈಗ ಅವನಿಗೆ ನೆನಪಾಗುತ್ತೆ, ಓ ನನ್ಗೊಬ್ಬ ಕನಸಿದ ಅರ್ಥ ಇದ್ದಿದ್ದಲ್ಲ ಅಂತ ಅನ್ಕೊಂಡು ತಾವು ತಮ್ಮ ಸೇವಕ 10ನೇ ವಚನದಲ್ಲಿ ತಾವು ತಮ್ಮ ಸೇವಕರ ಮೇಲೆ ಸಿಟ್ಟುಕೊಂಡು ನನ್ನನ್ನು ಭಕ್ಷ್ಯಾಗಾರನಲ್ಲಿ ಮುಖ್ಯಸ್ಥನನ್ನು ದಳವಾಯಿಯ ಮನೆಯೊಳಗೆ ಕಾವಲಲ್ಲಿರಿಸಿದಾಗ ನಮ್ಮಿಬ್ಬರಿಗೂ ಒಂದೇ ರಾತ್ರಿಯಲ್ಲಿ ಕನಸು ಬಿತ್ತು. ಒಬ್ಬೊಬ್ಬನ ಕನಸಿಗೆ ಬೇರೆ ಬೇರೆ ಅರ್ಥವಿತ್ತು. ಅಲ್ಲಿ ನಮ್ಮ ಸಂಗಡ ಇಬ್ರಿಯನಾದ ಮುಖ್ಯ ಪ್ರಾಯಸ್ಥನಿದ್ದನು. ಅವನು ದಳವಾಯಿಯ ದಾಸನು. ನಾವು ಅವನಿಗೆ ನಮ್ಮ ಕನಸುಗಳನ್ನು ತಿಳಿಸಿದಾಗ ಅವನು ಅವುಗಳ ಅರ್ಥವನ್ನು ನಮಗೆ ಹೇಳಿದನು. ನಮ್ಮ ಕನಸಿನ ಪ್ರಕಾರ ಅರ್ಥವನ್ನು ಹೇಳಿದನು. ಮಾತ್ರವಲ್ಲದೆ ಅವನು ನಮಗೆ ಹೇಳಿದ ಅರ್ಥಕ್ಕೆ ಸರಿಯಾಗಿ ಕಾರ್ಯವು ನಡೆಯಿತು. ಅವನು ಹೇಳಿದಂತೆ ನನ್ನ ಉದ್ಯೋಗವನ್ನು ತಿರುಗಿ ನನಗೆ ದೊರಕಿತು. ಭಕ್ಷ್ಯಾಗಾರದಲ್ಲಿ ಮುಖ್ಯಸ್ಥನು ಗಲ್ಲಿಗೆ ಹಾಕಲ್ಪಟ್ಟನು ಎನ್ನುವುದನ್ನ ವಿಚಾರವನ್ನ, ಅಲ್ಲಿ ನಡೆದಂತ ವಿಚಾರನ ಈಗ ಪಾನದಾಯಕನು ಹೇಳ್ತಾನೆ. ಕನಸು ಅನ್ನಂತ ಒಂದು ವರ್ಡ್ ಅವರಿಗೆ ನೆನಪಾದಾಗ ನನಗೊಬ್ಬ ಕನಸನ್ನ ಅರ್ಥ ಹಿಡಿದವನಿದ್ದಾನಲ್ಲ ಅಂತ ಅನ್ಕೊಂಡು ಆವಾಗ ನೆನಪಾಗುತ್ತೆ. ನಮ್ಗೆ ಗೊತ್ತಿಲ್ಲ. ಈ ಪಾನದಾಯಕನು ಬಿಡುಗಡೆಯಾಗಿ ಆತನು ಆತನ ಕೆಲಸಕ್ಕೆ ಸೇರಿದ್ದ ನಂತರ ಆ ಮಧ್ಯೆ ನಾವು ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಏನೋ ಸೀಕ್ವೆನ್ಷಿಯಲ್ ಆಗಿ ನಡೆದ ವಿಚಾರ ಅಂದ್ರೆ ಒಂದಾದ ನಂತರ ನಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ಎಷ್ಟು ವರ್ಷಗಳು, ಎಷ್ಟು ತಿಂಗಳುಗಳು, ಎಷ್ಟು ದಿನಗಳು ನಡೆದಿದ್ದಾವೆ. ಯೋಸೇಫ ನನ್ನನ್ನು ಬಿಡುಗಡೆ ಮಾಡೋದಕ್ಕೆ ಪಾನದಾಯಕನ ಏನಾದ್ರು ಮಾಡ್ತಾನೆ ಅಂತ ಅನ್ಕೊಂಡು ಇವನು ಕಾಯ್ಕೊಂಡು ಕೂತಿದ್ದೆ ಎಷ್ಟು ದಿನಾನೋ, ಅಥವಾ ಇವನು ಮರ್ತು ಬಿಟ್ಟದ್ದು ಎಷ್ಟು ದಿನಾನೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಒಂದು ಟೈಮ್ ಸ್ಪ್ಯಾನ್ ಅನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲೊಂದು ಕಾಯುವಿಕೆಯನ್ನ, ಯೋಸೇಫನ ಕಾಯುವಿಕೆಯನ್ನ ಮತ್ತು ಇವನು ಅವನನ್ನ ಕಾಯಿಸೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ತೇವೆ, ಇವನು ಮರ್ತು ಕನಸು ಅಂತ ಅನ್ಕೊಂಡು ನೆನಪಾದಾಗ ಆವಾಗ ಕನಸು ಬಿಡಿಸೋನು, ಕನಸಿನಲ್ಲಿ ಅರ್ಥ ಹೇಳುವವನೊಬ್ಬನಿದ್ದಾನೆ ಅಂತ ಅನ್ಕೊಂಡು ಯೋಸೇಫನ ವಿಚಾರಕ್ಕೆ ಹೇಳ್ತಾನೆ. ಆಗ 37ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನೋಡ್ರಿ, ಮನುಷ್ಯನ ಸಮಯಕ್ಕೂ ದೇವರ ಸಮಯಕ್ಕೂ ಇಲ್ಲಿ ವ್ಯತ್ಯಾಸ ತಿಳಿಯುತ್ತದೆ. 37ನೇ ವಚನದಲ್ಲಿ ದೇವರ ಸಮಯ ಕ್ಲುಪ್ತವಾಯಿತು. ಹಲ್ಲೆಲೂಯಾ. ಆ ಮಾತು ಫರೋನಿಗೆ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದೆ. ಯಾವ ಮಾತು? ಆ ಕನಸಿನ ಅರ್ಥ ಎಲ್ಲಾ ಹೇಳಿ ಮತ್ತು ದುರ್ಭಿಕ್ಷ ಕಾಲ ಸುಭಿಕ್ಷ ಕಾಲದ ವಿಚಾರವಾಗಿ ಏನು ಮಾಡಬೇಕು ಆ ಸಮಯದಲ್ಲಿ ಐಗುಪ್ತ ದೇಶದ ಎಲ್ಲವನ್ನ ಪ್ಲಾನ್ ಹೇಳಿದ ನಂತರ ಆ ಮಾತು ಫರೋನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಫರೋನ ತನ್ನ ಪರಿವಾರದವರಿಗೆ ಈ ರೀತಿ ಹೇಳ್ತಾ ಇದ್ದಾನೆ. ನೋಡ್ರಿ, ದೇವರ ಸಮಯ ಬಂದಾಗ ಯಾವ ರೀತಿಯಲ್ಲಿ ದೇವರ ಮಕ್ಕಳನ್ನ ದೇವರು ಮೇಲಕ್ಕೆತ್ತಾನೆ. ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಪಾನದಾಯಕನ ಇನ್ಫ್ಲುಯೆನ್ಸ್ ಮಾಡಿ ಅವನ ಕಾರಾಗೃಹದಿಂದ ಹೊರಗಡೆ ಬರ್ತಾನೆ ಹೊರತು ಫರೋನ ಆಸ್ಥಾನಕ್ಕೆ ಬಂದು ಫರೋನ ಮುಂದೆ ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ನಿಲ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ನಾವು ನೋಡಿದ್ರೆ ದೇವರ ಸಮಯ ಬಂದಾಗ ಪ್ರಿಯರೇ, ದೇವರು ನಮ್ಮ ಸಮಯವನ್ನ ನಿರ್ಣಯ ಮಾಡಿ ನಮ್ಮನ್ನ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ದೇವರು ಅಂತ ದೊಡ್ಡ ಕಾರ್ಯವನ್ನ ಮಾಡುವ ಅದರ ಮುಂದೆ ನೋಡುವಾಗ ಈತನಿಗಿಂತ ಯೋಗ್ಯನಾದ ಪುರುಷರು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ
ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. ಹಲ್ಲೆಲೂಯಾ. ಒಂದು ಪ್ರೆಸಿಡೆಂಟ್ ಇಂದ ಯಾವ ರೀತಿಯಲ್ಲಿ ಈ ದಿನಮಾನದಲ್ಲಿ ಪದ್ಮಶ್ರೀ ಅಥವಾ ಯಾವುದೇ ಒಂದು ಪ್ರಶಸ್ತಿಯನ್ನು ತಗೋತಾರಲ್ಲ, ಆ ರೀತಿಯ ಪ್ರಶಸ್ತಿಯನ್ನ ಬರೋವರು ಯಾರಿಗೆ ಕೊಡ್ತಾ ಇದ್ದಾನೆ? ಯೋಸೇಫನಿಗೆ ಕೊಡ್ತಾ ಇದ್ದಾನೆ. ಅದೇ ರೀತಿ ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು, ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು, ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿದನು. ಹಲ್ಲೆಲೂಯಾ. ಇದು ಹೆಂಗ್ರಿ ಸಾಧ್ಯ? ಯಾರೋ ಒಬ್ಬ ಬೀದಿ ದಾರಿ ಹೋಗರಿಗೆ ತಂದು ಪ್ರೈಮ್ ಮಿನಿಸ್ಟರ್ ಅಂತ ಅನ್ಕೊಂಡು ಒಬ್ಬ ಫರೋಹ ಆ ದೇಶವನ್ನ ಆಳುವಂತ ವ್ಯಕ್ತಿ, ಆತನ ಮಂತ್ರಿ ಬಗ್ಗೆನೇ ಆತನಿಗೆ ಕಣ್ಣಿರುತ್ತೆ, ಇನ್ಯಾವಾಗ ನನ್ನನ್ನು ಕಿತ್ಕೋತಾನ ಅಂತ ಅನ್ಕೊಂಡು ಕಣ್ಣಿರೋ ಈ ವ್ಯಕ್ತಿ ಯಾರೋ ಒಬ್ಬ ದಾರಿ ಹೋಗರಿಗೆ ಕಾರಾಗೃಹದಲ್ಲಿ ಕ್ರಿಮಿನಲ್ ಆಗಿ ಸಿಕ್ಕಾಕಿಕೊಂಡವನಿಗೆ ಯಾವುದೋ ದೇಶಸ್ಥನಿಯರು ಅವನ ಬಗ್ಗೆ ವಾದ ಮಾಡೋರು ಯಾರಿಲ್ಲ, ಅವನ ಸತ್ಯ ಸಂಗತಿಯನ್ನು ಹೇಳುವವರು ಯಾರಿಲ್ಲ, ಕನಸಿಗೆ ಅರ್ಥ ಹೇಳ್ತಾನೆ ಅಂತ ಅನ್ಕೊಂಡು ಹೇಳಿದ ಕೂಡಲೇ ಅವನನ್ನ ತಂದು ಈ ಒಂದು ಸ್ಥಾನದಲ್ಲಿ ನಿಲ್ಲಬೇಕಾದರೆ ದೇವರ ಕಾರ್ಯವನ್ನ ಇವತ್ತಿನ ದಿವಸ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಯಾವುದೇ ಪರಿಸ್ಥಿತಿಗಳು, ನಮ್ಮ ಯಾವುದೇ ಸ್ಥಿತಿಗಳು ಶಾಶ್ವತವಲ್ಲ. ಕರ್ತನು ಅದನ್ನ ಒಂದು ಕ್ಷಣ ಮಾತ್ರಕ್ಕೆ ಬದಲಾಯಿಸಲು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ನಂಬಿಕೆ ಬೇಕು. ಹಲ್ಲೆಲೂಯಾ. ಇವನಿಗೆ ಗೊತ್ತಿತ್ತಾ? ಈಗ ನಮ್ಗಾದ್ರೂ ಕರ್ತನೆ ಹೇಳಿದ್ದಾನೆ, ನೀವು ಪರಲೋಕದಲ್ಲಿ ನನ್ನ ಜೊತೆ ಇರ್ತೀರಾ ಅಂತ ಅನ್ಕೊಂಡು ಹೇಳಿದ್ದಾನೆ. ಮುಂದಿನದನ್ನ ಎಲ್ಲಾ ತಿಳಿಸಿಕೊಟ್ಟು ಕರ್ತನಾದ ಯೇಸು ಹೇಳ್ತಿದ್ದ. ಆದ್ರೆ ಇಲ್ಲಿ ಈ ಯೋಸೇಫನಿಗೆ ಏನೂ ಗೊತ್ತಿರ್ಲಿಲ್ಲ. ನೀನ್ ಇದನ್ನ ಹೇಳಿದ್ರೆ ನಿನಗೆ ಒಂದು ಪ್ರೈಮ್ ಮಿನಿಸ್ಟರ್ ಕೊಡ್ತೀನಿ ಅಂತ ಅನ್ಕೊಂಡು ಅಲ್ಲಿ ಪ್ರೈಸ್ ಅನೌನ್ಸ್ ಆಗಿರ್ಲಿಲ್ಲ. ಇವ್ರು ಯಾವಾಗ ಹೇಳ್ತಾನೋ ದೇವರ ಆತ್ಮನ ಚಲನೆ ಅಲ್ಲಿ ಆಸ್ಥಾನದಲ್ಲಿ ಉಂಟಾಗ್ತದೆ. ಹಲ್ಲೆಲೂಯಾ. ಅದಕ್ಕೆ ಹೇಳಿದ್ದು ಈತನಲ್ಲಿ ಬುದ್ಧಿವಂತಿಕೆ ಉಂಟಲ್ಲ, ಜ್ಞಾನ ಉಂಟಲ್ಲ ಅಂತ ಅನ್ಕೊಂಡು ಫರೋನ ಹೇಳ್ತಾ ಇಲ್ಲ. ಆತನ ಒಳಗಡೆ ಇರುವಂತಹ ಆ ಒಂದು ಯೇಸು ಕ್ರಿಸ್ತನ ಸುವಾಸನೆ, ದೇವರ ಆತ್ಮನ ಚಲನೆಯನ್ನ ಅರ್ಥ ಮಾಡಿಕೊಂಡ ಆ ಅನ್ಯ ದೇಶಸ್ಥನಾದ ಫರೋನ ಹೇಳ್ತಾ ಇದ್ದಾನೆ, ಇವನ ಒಳಗಡೆ ದೇವರ ಆತ್ಮ ಉಂಟಲ್ಲ. ನೋಡು, ಐಗುಪ್ತದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ಅಧಿಕಾರವನ್ನು ಕೊಡ್ತಾನೆ. ಹಲ್ಲೆಲೂಯಾ. ನೋಡಿ, ನಮ್ಮ ಜೀವಿತದಲ್ಲೂ ಅಷ್ಟೇ ಹೋರಾಟಗಳು, ಕಷ್ಟಗಳು, ನೋವುಗಳು, ಬಾಧೆಗಳಿರುವಾಗ ನಾವು ಒಂದನ್ನ ಅರ್ಥಕೊಳ್ಬೇಕು, ದೇವರ ಸಮಯಕ್ಕೋಸ್ಕರ ಕಾಯಬೇಕಾಗಿದೆ. ಹಲ್ಲೆಲೂಯಾ. ಇಲ್ಲಿ ಕೂಡ ಸೇವಕರ ವಿಚಾರವಾಗಿ ನಾವು ಸೇವಕರು ಕೇಳಿದ್ರು, ಯಾವಾಗ ಇದು ಮುಗಿದು ಹೋಗುತ್ತೆ ಅನ್ಕೊಂಡು ಕೇಳುವಾಗ ದೇವರು ಕೊಟ್ಟ ಉತ್ತರ ಏನು ಗೊತ್ತಾ? ನಿನ್ನ ಸಮಯದಲ್ಲ, ನನ್ನ ಸಮಯದಲ್ಲಿ ನಾನು ನಿನಗೆ ಪರಿಹಾರವನ್ನು ಕೊಡ್ತೇನೆ, ನನ್ನ ಸಮಯದಲ್ಲಿ ನಾನು ನಿಮಗೆ ಬಿಡುಗಡೆಯನ್ನು ಕೊಡ್ತೇನೆ. ಯಾಕಂದ್ರೆ ನನ್ನ ಸಮಯ ಯೋಸೇಫರನ್ನ ಕಾರಾಗೃಹದಲ್ಲಿ, ಒಂದು ವೇಳೆ ಮನುಷ್ಯನ ಸಮಯದಲ್ಲಿ ಅವನು ಬಿಡುಗಡೆ ಆಗಿದ್ರೆ ಯೋಸೇಫರ ಕಾರಾಗೃಹದ ಹೊರಗಡೆ ಬರ್ತಿದ್ದ ಅಷ್ಟೇ, ಬೇರೆ ಆತನ ಜೀವಿತದಲ್ಲಿ ನಡೀತಿಲ್ಲ. ಆದ್ರೆ ನನ್ನ ಸಮಯ, ಆತನ ಇಡೀ ಹಿಸ್ಟ್ರಿ, ಇವತ್ತಿನ ದಿವಸ ಕೂಡ ನೀವು ಚರಿತ್ರೆ ಪುಸ್ತಕವನ್ನು ತೆಗೆದು ನೋಡೋದಾದ್ರೆ ಆ ಒಂದು ಈ ಗೀಜಾ ಎನ್ನುವಂತ ಒಂದು ಪಿರಮಿಡ್ ಬಗ್ಗೆ, ಆದ್ರೆ ಆ ಒಂದು ವಾಸ್ತವ ಅಲ್ಲ, ಅದು ಆತನೇ ನಿರ್ಮಾಣ ಮಾಡಿದೆ. ಆದ್ರೂ ಕೂಡ ಆತನ ಮುಖಾಂತರ ನಿರ್ಮಾಣ ಆಯ್ತು ಅಂತ ಅನ್ಕೊಂಡು ಈಗಲೂ ಕೂಡ ಓದ್ತಾ ಇದ್ದೇವೆ. ಈಗಲೂ ಕೂಡ ಜೋಸೆಫ್ ಅನ್ನುವಂತ ಒಬ್ಬ ವ್ಯಕ್ತಿಯಲ್ಲಿ ಫರೋನ ಆಗಿ ಆಳಿದ್ದಾನೆ ಅಂತ ಅನ್ಕೊಂಡು ನಾವು ಚರಿತ್ರೆಯಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ಅದು ಕರ್ತನು ಮಾಡಿದಂತ ಕಾರ್ಯ ಆಗಿದೆ. ಹಲ್ಲೆಲೂಯಾ. ಯಾವಾಗ ಕರ್ತನ ಸಮಯಕ್ಕೆ ನಾವು ನಿಲ್ಲುತ್ತೇವೋ ಅದು ಚರಿತ್ರೆ ನಿರ್ಮಾಣ ಮಾಡುವಂತ ಒಂದು ಸನ್ನಿವೇಶವಾಗಿರುತ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯೆಶಾಯ ಪ್ರವಾದನೆ ಯೆಶಾಯನ ಹೇಳ್ತಾ ಇದ್ದಾನೆ, ದೇವರಿಂದ ದೈವೋಕ್ತಿ ಹೊಂದಿದಂತ ಯೆಶಾಯನ ಹೇಳ್ತಾ ಇದ್ದಾನೆ, ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಆದ್ರೆ ಕಾಯೋದು ಬಹಳ ಕಷ್ಟಕರದ ವಿಚಾರ. ಆದ್ರೆ ಕಾದ್ರೆ ತುಪ್ಪ ತಿನ್ಬೋದು ಅಂತ ಏನ್ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕಾದ್ರೆ ಒಟ್ಟು ತುಪ್ಪ ತಿನ್ಬೋದು ಅಂತ ಅದೇ ರೀತಿಯಲ್ಲಿ ಬೇರೆ ನಾವು ಕಾಯದವ್ರೆ ಕರ್ತನ ಸನ್ನಿಧಾನದಲ್ಲಿ ಕರ್ತನು ನಮ್ಮನ್ನ ಮೇಲೆ ಕೆಚ್ತಾನೆ. ಯೋಸೇಫನ ರೀತಿಯಲ್ಲಿಯೇ ಅವತ್ತು ಯೋಸೇಫ, ಇವತ್ತಿನ ದಿವಸ ಯೋಸೇಫನ ಸ್ಥಾನದಲ್ಲಿ ನಾವು ಒಬ್ಬೊಬ್ಬರು ಇದ್ದೇವೆ. ಇವತ್ತಿನ ದಿವಸ ಕಷ್ಟಗಳಿಂದ, ನೋವಿನಿಂದ, ಬಾಧೆಯಿಂದ, ನೋವಿನಿಂದ ಬೆಂದು ಹೋಗ್ತಾ ಇದ್ದೇವೆ. ಏನೇನೋ ಐಡಿಯಾಗಳನ್ನು ಮಾಡ್ತೇವೆ, ಏನೇನೋ ಸ್ಟ್ರಾಟಜಿಯನ್ನ ಮಾಡ್ತೇವೆ, ಏನೇನೋ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತೇವೆ, ಎಲ್ಲೆಲ್ಲೋ ಯಾರ ಹತ್ರನೂ ಸಹಾಯಕ್ಕಾಗಿ ಹೋಗ್ತೇವೆ. ಯಾರ ಹತ್ರನೂ ಕೂಡ ಸಹಾಯ ನಿಮಗೆ ಸಿಗೋದಿಲ್ಲ. ನಿಮ್ಮ ದೇವರ ಹತ್ರ ನಿಮಗೆ ಸಹಾಯ ಸಿಗೋದು. ನಾವು ಡೈರೆಕ್ಟ್ ಸೋರ್ಸ್ ಬಳಿಗೆ ಹೋಗದೆ ನಾವು ಎಲ್ಲೆಲ್ಲೋ ತಿರುಗಾಡ್ತಾ ಇದ್ದೇವೆ.
ತಿರುಗಾಡ್ತಾ ಇದ್ದೇವೆ. ಇಸ್ರೇಲರು ಹಾಗೆ ಮಾಡಿದ್ದು. 7 ದಿವಸದ ದಾರಿ ಇದ್ದಿದ್ದು ಎಲ್ಲಿಂದ, ಐಗುಪ್ತ ದೇಶದಿಂದ ಇಸ್ರೇಲ್ಗೆ ಏನ್ ಮಾಡಿದ್ರು? ದೇವ್ರ ಮಾತು ಕೇಳಿಲ್ಲ. 40 ವರ್ಷ ಆಲೋಚನೆ ಮಾಡ್ರಿ, 40 ವರ್ಷ ಸುತ್ತಾಡಿದಾರೆ ಅಂತಂದ್ರೆ ಕಾಲು ನೋವಾಗಿಲ್ಲ, ಬಟ್ಟೆ ಏನಾಗಿಲ್ಲ, ಅದು ವಿಷಯ ಬೇರೆ. ಆದ್ರೆ 40 ವರ್ಷ ಸುತ್ತಾಡಿದ್ರೆ ನಿಜವಾಗ್ಲೂ ಅದನ್ನ ನೆನೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಒಂದು ವೇಳೆ ದೇವರ ಮಾರ್ಗದಲ್ಲಿ ನಡೆಯೋದು ಎಷ್ಟೇ ದಿನ? 7 ದಿವಸ. 7 ದಿವಸದಲ್ಲಿ ಅವರು ತಲುಪಿರೋ ವಾಗ್ದಾನ ದೇಶಕ್ಕೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಾವು ಕೂಡ ನಮ್ಮ ಒಂದು ಬದುಕಿನ ಪ್ರಯಾಣದಲ್ಲಿ ಹೋಗ್ತಾ ಇದ್ದೇವೆ. ಅನೇಕ ಆಶೀರ್ವಾದಗಳಿಗೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ನಮ್ಮ ಸ್ಟ್ರಾಟಜಿ ಮಾಡ್ತಾ ಇದ್ದೀವಿ, ನಮ್ಮ ಬುದ್ಧಿವಂತಿಕೆ ಮಾಡ್ತಾ ಇದ್ದೀವಿ, ನಮ್ಮದು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದೇವೆ. ನಾವು ಯಾರನ್ನೋ ಬಗ್ಸಿ ಏನಾದ್ರು ಮಾಡ್ಸೋಣ ಅಂತ ಅನ್ಕೊಂಡು ನೋಡ್ತಾ ಇದ್ದೇವೆ. ಯಾರಿಗಾದ್ರೂ ಏನಾದ್ರು ಕೊಟ್ಟೆ ಏನೋ ಮಾಡ್ಸೋಣ ಅಂತ ಅನ್ಕೊಂಡು ನೋಡ್ತೇವೆ. ನೋ, ನೀನು ಕರ್ತನ ಆಲೋಚನೆ ಇಲ್ಲದೆ, ಕರ್ತನ ಸಹಾಯವಿಲ್ಲದೆ ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಆತನಿಗಿಂತ ಜ್ಞಾನಿ ಈ ಲೋಕದಲ್ಲಿ ಯಾರೂ ಇಲ್ಲ. ಐನ್ಸ್ಟೀನ್ ಇದ್ದಿದ್ದೆ 15% IQ ಅಂತೆ. ನಮ್ಗೆ ಅದರಲ್ಲಿ ಏನು ಸ್ವಲ್ಪ ಡ್ರಾಪ್ ಬಿದ್ದಿರೋದೇ ಏನು IQ ಅಲ್ಲಿ. ಆ IQ ಇಟ್ಕೊಂಡೇ ಏನೇನೇನೇನೇನೋ ಮಾಡ್ತೀವಿ, ಏನೇನೇನೇನೋ ಸ್ಟ್ರಾಟಜಿ ಮಾಡ್ತೀವಿ. ನಾವು ಅಷ್ಟೊಂದು ಬುದ್ಧಿವಂತರಲ್ಲ ಅಂತ ಅನ್ಕೊಂಡು ಒಪ್ಕೊಳ್ಳೋದು ಬಹಳ ಒಳ್ಳೇದು. ನಾನು ಅಷ್ಟೊಂದು ನಾನು ಬುದ್ಧಿವಂತನಲ್ಲ ದೇವ್ರೆ, ನಾನು ಅಷ್ಟೊಂದು ಜ್ಞಾನಿ ಅಲ್ಲ. ನಿನ್ನ ಮುಂದೆ ಅನೇಕ ಜನರು ಕೊಚ್ಚಿಕೊಡ್ಬೋದು, ನಾನು ಜ್ಞಾನಿ, ನಾನು ಬುದ್ಧಿವಂತ, ನಾನು ಅನೇಕ ಇದುಗಳನ್ನ ಮಾಡ್ತೇನೆ, ಅನೇಕ ಕಾರ್ಯಗಳನ್ನ ಮಾಡ್ತೇನೆ. ಆದ್ರೆ ಅವರ ರೀತಿಯ ನಾನಲ್ಲ. ಕರ್ತನೆ, ನಾನು ಅಜ್ಞಾನಿ ಆಗಿದ್ದೇನೆ, ನಾನು ಧೂಳಿಗೆ ಸಮಾನನಾಗಿದ್ದೇನೆ. ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚುತ್ತಾ ಕರ್ತನ ಸನ್ನಿಧಿಯಲ್ಲಿ ಹೇಳೋಣ. ಕರ್ತನೇ, ನನ್ನ ಮಾರ್ಗ ಅಲ್ಲ, ನನ್ನ ಆಲೋಚನೆ ಅಲ್ಲ ಸ್ವಾಮಿ, ನಿನ್ನ ಆಲೋಚನೆ, ನಿನ್ನ ಮಾರ್ಗಗಳ ನೆರವೇರಿದಾಗಲಿ. ಹಲ್ಲೆಲೂಯಾ. ಕರ್ತನೇ, ಈ ಕಷ್ಟದಿಂದ ಬಿಡಿಸುವವರು ಯಾರೆಂದು ನಾನು ಕೂಗುವಾಗ ನನ್ನನ್ನ ಕಷ್ಟದಿಂದ ಬಿಡುಗಡಿಸುವ ದೇವರು ನೀನು ಬಲಿದ್ದೀಯ. ಕರ್ತನೇ, ಅದು ಕರ್ತನೇ, ನನ್ನ ಆಲೋಚನೆ ಬೇಡ ಸ್ವಾಮಿ, ನನ್ನ ಮಾರ್ಗಗಳು ಬೇಡ, ನಿನ್ನ ಆಲೋಚನೆಯ ಮೇರೆಗೆ, ನಿನ್ನ ಮಾರ್ಗಗಳ ಮೇರೆಗೆ ನೀನು ನನ್ನನ್ನು ನಡೆಸು ಕರ್ತನೇ. ಯಾಕಂದ್ರೆ ನಿನ್ನ ಮಾರ್ಗಗಳು, ನಿನ್ನ ಆಲೋಚನೆಗಳು ಅವು ಉನ್ನತವಾಗಿವೆ, ಉನ್ನತವಾಗಿವೆ, ಉನ್ನತವಾಗಿವೆ. ನಾನು ಸಂಪೂರ್ಣವಾಗಿ ನಿನ್ನ ಪಾದಕ್ಕೆ ತಲೆಬಾಗುತ್ತೇನೆ ಸಪ್ಪ ಎನ್ನುವುದನ್ನು ಹೇಳೋಣ ಪ್ರಿಯರೇ. ಹಲ್ಲೆಲೂಯಾ. ಓ ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ನಮ್ಮ ಆಲೋಚನೆ ಅಲ್ಲ, ನಮ್ಮ ಮಾರ್ಗಗಳೆಲ್ಲ ಸ್ವಾಮಿ. ಇದುವರೆಗೂ ಕೂಡ ಕರ್ತನೇ, ಹೌದು, ಅಲ್ಲಿ ಹೋಗಿ ಸಹಾಯವನ್ನ ಎಕ್ಸ್ಪೆಕ್ಟ್ ಮಾಡೋದು, ಇಲ್ಲಿ ಹೋಗಿ ಸಹಾಯವನ್ನ ನಿರೀಕ್ಷೆ ಮಾಡೋದು, ಇನ್ನೊಬ್ಬರಿಗೆ ಸಹಾಯ ಮಾಡಿ ಅವರೇನಾದ್ರೂ ನನ್ಗೆ ಮಾಡ್ತಾರೆ ಅಂತ ಅನ್ಕೊಂಡು ನಿರೀಕ್ಷೆ ಮಾಡೋದು. ಕರ್ತನೇ, ಇವತ್ತಿನ ದಿವಸದಿಂದ ಈ ಕೈಯಲ್ಲಿ ಕೊಟ್ಟಿರುವಂತ ಸಹಾಯಗಳನ್ನ ಕರ್ತನೆ, ಪ್ರತಿಫಲವನ್ನ ಮನುಷ್ಯರಿಂದ ನಿರೀಕ್ಷಿಸುತ್ತೆ. ಕರ್ತನೆ, ನಿನ್ನಿಂದ ನಿರೀಕ್ಷಿಸುವ ಹಾಗೆ ನಿನ್ನ ಕಾರ್ಯ ಮಾಡಿಸಪ್ಪ. ಹೃದಯದಲ್ಲಿ ಕರ್ತನೆ ಕಾರ್ಯ ಮಾಡಿಸುವೆ ಕರ್ತನೆ. ಅದೇ ರೀತಿಯಲ್ಲಿ ಸ್ವಾಮಿ, ನಮ್ಮ ಮಾರ್ಗಗಳಿಗೋಸ್ಕರ ಕಾಯೋದಿಲ್ಲ, ನಮ್ಮ ಆಲೋಚನೆಗಳಿಗೋಸ್ಕರ ಕರ್ತನೆ ರಾಜ ಕರ್ತನೆ ನಿರೀಕ್ಷೆ ಮಾಡೋದಿಲ್ಲ. ಕರ್ತನೆ, ನಿನ್ನ ಆಲೋಚನೆ, ನಿನ್ನ ಮಾರ್ಗಗಳಿಗೋಸ್ಕರ ನಾವು ನಿರೀಕ್ಷೆ ಮಾಡಿದೆ. ಯಾವ ರೀತಿಯಲ್ಲಿ ಸೇವಕರಿಗೆ ನೀನು ಉತ್ತರ ಕೊಟ್ಟೆಯೋ ಕರ್ತನೆ, ನಾನು ನಿನ್ನ ಸಮಯದಲ್ಲಿ, ನಿನ್ನ ಮಾರ್ಗದಲ್ಲಿ, ನಿನ್ನ ಆಲೋಚನೆ ನನ್ನ ಕೆಲಸ ಮಾಡುವವನಲ್ಲ. ನಾನು ನನ್ನ ಸಮಯದಲ್ಲಿ, ನನ್ನ ಮಾರ್ಗದಲ್ಲಿ, ನನ್ನ ಆಲೋಚನೆಯಲ್ಲಿ ಕೆಲಸ ಮಾಡು. ಆ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನೀನು ಕಾರ್ಯ ಮಾಡು ಕರ್ತನೆ. ಆದಷ್ಟು ಬೇಗ ಎಲ್ಲ ಕಷ್ಟಗಳಿಂದ, ನೋವು, ವೇದನೆ, ಬಾಧೆಗಳಿಂದ ಬಿಡುಗಡೆ ಕೊಡು ಕರ್ತನೆ. ವಿರೋಧವಾಗಿ ಕರ್ತನೆ ರಾಜ ಈ ಸಮಯದಲ್ಲಿ ನಿನ್ನಲ್ಲಿ ನಿರಾಶೆಗೊಳ್ಳುವಂತೆ, ಕುಗ್ಗಿ ಹೋಗುವಂತೆ, ದೇವರು ಯಾರು ಎಂದು ಕೇಳುವಂತೆ, ದೇವರು ಎಲ್ಲಿದ್ದಾನೆ ಎಂದು ಕೇಳುವಂತೆ, ದೇವರು ಯಾಕೆ ನನಗೆ ಸಹಾಯ ಮಾಡುತ್ತಿಲ್ಲ ಎನ್ನುವಂತ ಪ್ರಶ್ನೆಗಳನ್ನು ಕೇಳುವಂತೆ ಮಾಡುವಂತ ಎಲ್ಲ ಸೈತಾನನ ಅಂಧಕಾರ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಟ ಬಿಡುಗಡೆ ಒಂದು ಮಾಡಿ ನಿನ್ನ ತಾಳೆ ನಡೆಸಿ ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ. ಜೀವವುಳ್ಳ ತಂದೆ, ಆಮೆನ್.